ನಮಗೆ ಪ್ರಾಪರ್ 10.25 ಇಂಚ್ ಎರಡು ಡಿಸ್ಪ್ಲೇಗಳು ಸಿಗ್ತಾ ಇದೆ. ಸನ್ ರೂಫ್ ಕೂಡ ಸಿಗ್ತಾ ಇದೆ. ಐ ಥಿಂಕ್ ಓನ್ಲಿ ಹ್ಯಾಚ್ ಬ್ಯಾಕ್ ಈ ಪ್ರೈಸ್ ಪಾಯಿಂಟ್ ಅಲ್ಲಿ ಸನ್ ರೂಫ್ ಸಿಗ್ತಾ ಇರೋದು. ಫೈನಲಿ 5 ವರ್ಷ ಆದಮೇಲೆ ಟಾಟಾದವರು ಅಲ್ಟ್ರೋಸ್ನ ಫೇಸ್ ಲಿಫ್ಟ್ ಲಾಂಚ್ ಮಾಡಿಬಿಟ್ಟಿದ್ದಾರೆ. ಬಿಕಾಸ್ ಇದು ಓನ್ಲಿ ಹ್ಯಾಚ್ ಬ್ಯಾಕ್ ಇನ್ ಇಂಡಿಯಾ ನಮಗೆ ಡೀಸೆಲ್ ಆಪ್ಷನ್ ಜೊತೆಗೆ ಬರೋವಂಥದ್ದು. ಬಿಕಾಸ್ ಎಲ್ಲದರಲ್ಲಿ ನಮಗೆ ಪೆಟ್ರೋಲ್ CNG ಅಷ್ಟೇ. ಈ ಕಾರ್ನ ಎಕ್ಸ್ಟೀರಿಯರ್ಸ್ ಇಂಟೀರಿಯರ್ ಏನೇನು ಚೇಂಜಸ್ ಆಗಿದೆ ಎಲ್ಲ ಮಾತಾಡೋಣ. ಅದಕ್ಕೂ ಮುಂಚೆ ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬಿಕಾಸ್ ಡ್ರೈವ್ ರಿವ್ಯೂ ಆದಷ್ಟು ಬೇಗ ಬರುತ್ತೆ. ಫಸ್ಟ್ ಕೀನ ತೋರಿಸೋಣ. ಕೀಯಲ್ಲಿ ಯಾವುದೇ ರೀತಿಯಾದ ಚೇಂಜಸ್ ಆಗಿಲ್ಲ. ಲಾಕ್ ಅನ್ಲಾಕ್, ಹೆಡ್ಲೈಟ್ ಆನ್ ಮಾಡೋಕ್ಕೆ ಹಾಗೆ ಬೂಟ್ ಅನ್ಲಾಕ್ ಮಾಡೋದಕ್ಕೆ ಆಪ್ಷನ್ ಇದೆ. ಹೆಡ್ಲೈಟ್ ಆನ್ ಮಾಡಿ ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ, ಬಿಕಾಸ್ ಹೆಡ್ಲೈಟ್ ಲುಕ್ಸ್ ಕಂಪ್ಲೀಟ್ಲಿ ಚೇಂಜ್ ಆಗಿಬಿಟ್ಟಿದೆ. ಈ ಐಬ್ರೋ ಶೇಪ್ DRL ಏನಿದೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಹೆಡ್ಲೈಟ್ ಡಿಸೈನ್ ನೋಡ್ಬೋದು, ಸ್ಕ್ವೇರ್ ಶೇಪ್ ಪ್ರೊಜೆಕ್ಟರ್ ಸೆಟಪ್ ಇದೆ. ಬಿಕಾಸ್ ಹೆಡ್ಲೈಟಲ್ಲೂ ನಮಗೆ ಸ್ವಲ್ಪ ಬ್ಲ್ಯಾಕ್ ಔಟ್ ಒಳಗಡೆ ಮಾಡಿದ್ದಾರೆ, ಸೊ ಅದರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಜೊತೆಗೆ ನಮಗೆ ಕೆಳಗಡೆ ಫಾಗ್ ಲ್ಯಾಂಪ್ಸ್ನೂ ಕೊಟ್ಟಿದ್ದಾರೆ. ಆ್ಯಂಡ್ ಏರೋ ವೆಂಟ್ಸ್ ಕೂಡ ಇದೆ. ಇದೇನು ಫೇಕ್ ವೆಂಟ್ಸ್ ಅಲ್ಲ, ಪ್ರಾಪರ್ ವೆಂಟಿಲೇಷನ್, ಏರೋ ಡೈನಮಿಕ್. ಆ್ಯಂಡ್ ಓವರ್ ಆಲ್ ಫ್ರಂಟ್ ಎಂಡ್ ಲುಕ್ನ ನೀವು ನೋಡಿದ್ರೆ ಪಿಯಾನೋ ಬ್ಲ್ಯಾಕ್ ಫಿನಿಶ್, ಈ ಗ್ರಿಲ್ನ ಫುಲ್ ರಿವೈಸ್ ಮಾಡಿಬಿಟ್ಟಿದ್ರು. ಒಂಥರ 3D ಶೇಪ್ ಇದೆ, ಟಾಟಾ ಲೋಗೋ ಇದೆ. ಜೊತೆಗೆ ನಮಗೆ 360 ಡಿಗ್ರಿ ಕ್ಯಾಮ್ರಾ ಕೊಟ್ಟಿದ್ದಾರೆ ಈ ಮಾಡೆಲಲ್ಲಿ, ವಿಚ್ ಇಸ್ ಗುಡ್. ನಮಗೆ ಬಂಪರ್ನು ಫುಲ್ಲು ರಿವೈಸ್ ಮಾಡಿಬಿಟ್ಟಿದ್ದಾರೆ. ಇದೊಂಥರ ಪಿಯಾನೋ ಬ್ಲ್ಯಾಕ್ ಇಲ್ಲ, ಪ್ರಾಪರ್ ಬ್ಲ್ಯಾಕ್ ರಫ್ ಬ್ಲ್ಯಾಕ್ ಫಿನಿಶ್ನ ಕೊಟ್ಟಿದ್ದಾರೆ. ಫ್ರಂಟ್ ಎಂಡ್ ನೋಡೋದಕ್ಕೆ ಈಗ ಆ್ಯಕ್ಚುಲಿ ಚೆನ್ನಾಗಿದೆ. ಪಂಚು ಇಲ್ಲ ನೆಕ್ಸೋ ಅಂತರ ನಮಗೆ ಕನೆಕ್ಟೆಡ್ DRL ಕೊಡ್ತಾರೆ ಅಂದ್ಕೊಂಡೆ. ಸೈಡಲ್ಲೂ ಸ್ವಲ್ಪ ಚೇಂಜಸ್ ಆಗಿದೆ, ಬಿಕಾಸ್ ಇದು ಜನರೇಷನಲ್ ಚೇಂಜ್ ಅಲ್ಲ, ಒಂದು ಫೇಸ್ ಲಿಫ್ಟ್ ಅಷ್ಟೇ. ಸೊ ಅಂಡರ್ ದ ಹುಡ್ ಏನಿದೆ, ಇಂಜಿನ್ನು ಚಾಸಿ ಎಲ್ಲ ಚೇಂಜಸ್ ಏನೂ ಆಗಲಿಲ್ಲ, ಬಿಕಾಸ್ ಸ್ವಲ್ಪ ರೀಇನ್ಫೋರ್ಸ್ ಮಾಡಿದ್ದಾರೆ ಅಷ್ಟೇ ಚಾಸಿನ. ಸೊ ಸ್ಟ್ರಕ್ಚರಲಿ ಆಲ್ರೆಡಿ 5 ಸ್ಟಾರ್ ರೇಟೆಡ್ ಕಾರ್ ಇದು. ಈಗ ಇನ್ನೂ ಇನ್ಫೋರ್ಸ್ ಮಾಡಿದ್ದಾರೆ, ಇನ್ನೂ ಸೇಫ್ಟಿ ವೈಸ್. ಆ್ಯಂಡ್ ಇಂಜಿನ್ ಬಗ್ಗೆ ಫಸ್ಟ್ ಮಾತಾಡಲೇಬೇಕು. ಓನ್ಲಿ ಕಾರ್ ಇನ್ ಇಂಡಿಯಾ ನಮಗೆ ಡೀಸೆಲ್ ಆಪ್ಷನ್ 1.5 ಲೀಟರ್ ಬರೋದು. ಬಟ್ ಇದು ICNG ವೇರಿಯಂಟು. CNG ಏನಂದರೆ 1.2 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್, ಹಾಗೆ CNG ವೇರಿಯಂಟ್ ಇದೆ. CNG ಅಲ್ಲಿ ನಿಮಗೆ ಸ್ವಲ್ಪ ಕಡಿಮೆ ಪವರ್ ಬರುತ್ತೆ, ಆಲ್ಮೋಸ್ಟ್ 78 ಏನೋ BHP ಏನೋ ಬರುತ್ತೆ. ಆ್ಯಂಡ್ ಕ್ಲೋಸ್ ಟು 100 ನ್ಯೂಟನ್ ಮೀಟರ್ಸ್ ಆಫ್ ಟಾಕ್. ಬಟ್ ನ್ಯಾಚುರಲಿ ಆಸ್ಪಿರೇಟೆಡ್ಲಿ ಇನ್ನೂ ಒಂದು 10 BHP ನಿಮಗೆ ಜಾಸ್ತಿ, ಪ್ಲಸ್ 10 ನ್ಯೂಟನ್ ಮೀಟರ್ಸ್ ಆಫ್ ಟಾಕ್ ಜಾಸ್ತಿ ಸಿಗುತ್ತೆ ಅಷ್ಟೇ. ಬಟ್ ಏನಂದ್ರೆ CNG ಈ ವೇರಿಯಂಟ್ ಏನಿದೆ ಇದು ICNG ವೇರಿಯಂಟ್. ಇದರಲ್ಲಿ ನಿಮಗೆ ಆಟೋಮ್ಯಾಟಿಕ್ ಆಪ್ಷನ್ ಇಲ್ಲ, ಜಸ್ಟ್ 5 ಸ್ಪೀಡ್ ಮ್ಯಾನ್ಯಲ್ ಮಾತ್ರನೇ ಸಿಗುತ್ತೆ ಅಷ್ಟೇ. ಇನ್ಸುಲೇಷನ್ ಕೊಟ್ಟಿದ್ದಾರೆ. ಸೊ ಬೇಸ್ ಸ್ವಲ್ಪ ಪ್ರೀಮಿಯಂ ಆಗಿದೆ, ಕ್ವಾಲಿಟಿ ಕಂಟ್ರೋಲ್ಸ್ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಲೇಬೇಕು. 16 ಇಂಚ್ ಏರೋ ವೀಲ್ಸ್ ತರ ಇದೆ, ಬಿಕಾಸ್ ನಮಗೆ ಆಲ್ಟ್ರೋಸ್ ಅಲ್ಲಿ ಎಲೆಕ್ಟ್ರಿಕ್ ವೇರಿಯಂಟನ್ನು ಆದಷ್ಟು ಬೇಗ ಲಾಂಚ್ ಆಗುತ್ತೆ. ವೀಲ್ಸ್ನ ಚೇಂಜಸ್ ಮಾಡಿಬಿಟ್ಟಿದ್ದಾರೆ. MRF ಟೈರ್ಸು ನಿಮ್ಗೆ ಏನಾದರೂ ಸ್ವಲ್ಪ ಚಿಕ್ಕದಾಗಿದೆ ಟೈರ್ ಸೆಕ್ಷನ್. ಮುಂಚೆ 195 ಸೆಕ್ಷನ್ ಸಿಗ್ತಾ ಇತ್ತು, ಈಗ 185 ಸೆಕ್ಷನ್. 16 ಇಂಚ್ ವೀಲ್ಸ್ ಸ್ಟ್ಯಾಂಡರ್ಡ್ ಆಗಿ ಬರ್ತಾ ಇದೆ, ವಿಚ್ ಇಸ್ ನೈಸ್. ಫ್ರಂಟ್ ಅಲ್ಲಿ ನಮ್ಗೆ ಡಿಸ್ಕ್ ಬ್ರೇಕ್ ಸಿಗುತ್ತೆ. ಈ ವೀಲ್ಸ್ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಮಾಡರ್ನ್ ಅಲ್ಲಿ ಎಲ್ಲ ಚೇಂಜಸ್. ಮಿರರ್ಸ್ ನೋಡು ಪಿಯಾನೋ ಬ್ಲ್ಯಾಕ್ ಫಿನಿಶ್. ನಮಗೆ ಇಂಡಿಕೇಟರ್ಸ್ ಇಂಟಿಗ್ರೇಟ್ ಮಾಡಿದ್ರೆ, ಹಾಗೆ 360 ಡಿಗ್ರಿ ಕ್ಯಾಮ್ರಾನು ಸಿಗ್ತಾ ಇದೆ. A ಪಿಲ್ಲರ್ ಇಂದ ನೋಡ್ಬೋದು ಪ್ರಾಪರ್ ಬ್ಲ್ಯಾಕ್ ಫಿನಿಶ್ ಕೊಟ್ಟಿದ್ದಾರೆ. ಬಟ್ ಮೇಜರ್ ಚೇಂಜಸ್ ಏನಂದ್ರೆ ಈ ಫ್ಲಾಶ್ ಡೋರ್ ಹ್ಯಾಂಡಲ್ಸ್ ಆಟೋಮ್ಯಾಟಿಕ್ ಇಲ್ಲ, ಮ್ಯಾನ್ಯುಯಲ್ ಆಗಿ ನೋಡ್ಬೋದು. ಇದರಲ್ಲಿ ನಮಗೆ ಲೈಟ್ ಕೂಡ ಇದೆ, ರಿಕ್ವೆಸ್ಟ್ ಸೆನ್ಸರ್ ಇಲ್ಲ. ಅದು ಬಿಟ್ರೆ ಬ್ಲ್ಯಾಕ್ ಡಾಟ್ ಫಿನಿಶ್ ಇದೆ. ರೂಫ್ ಕಂಪ್ಲೀಟ್ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಇದೆ. ನಮಗೆ ಸನ್ ರೂಫ್ ಕೂಡ ಸ್ಟ್ಯಾಂಡರ್ಡ್ ಆಗಿ ಸಿಗ್ತಾ ಇದೆ. ರಿಯರ್ ಡೋರ್ ಅಲ್ಲಿ ನಮಗೆ ಇವಾಗ ಡೋರ್ ಹ್ಯಾಂಡಲ್ ನೋಡ್ಬೋದು, ನಮಗೆ C ಪಿಲ್ಲರ್ ಅಲ್ಲಿ ಕೊಟ್ಟಿದ್ದಾರೆ. ಓಪನಿಂಗ್ ಈಸಿ, ಬಿಕಾಸ್ 90 ಡಿಗ್ರಿ ಓಪನ್ ಆಗುತ್ತೆ ಗುರು. ಇಂಟೀರಿಯರ್ಸ್ ಅಲ್ಲಿ ಹೋಗೋಣ, ಬಿಕಾಸ್ ಅಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ. ರಿಯರ್ ಲುಕ್ ನ ನೋಡ್ಲೇಬೇಕು. ಆನ್ ಮಾಡಿ ನೋಡಿದೆ, ಮೇನ್ ಚೇಂಜಸ್ ಏನಂದ್ರೆ ಈ ಕನೆಕ್ಟೆಡ್ ಟೇಲ್ ಲ್ಯಾಂಪ್ ನ ಕೊಟ್ಟಿದ್ದಾರೆ. ಇದರಿಂದ ಲುಕ್ಸ್ ಅಂತೂ ತುಂಬಾ ರಿವೈಸ್ ಆಗ್ಬಿಟ್ಟಿದೆ. ಬಿಕಾಸ್ ನಾನು ಫ್ರಂಟ್ ಟ್ಯೂಬ್ ಲೈಟ್ ಲುಕ್ ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ರಿಯರ್ ಅಲ್ಲಿ ಎಷ್ಟು ಲೈಟ್ ಇದ್ರೆ ಅಷ್ಟು ಒಳ್ಳೆಯದು, ಬಿಕಾಸ್ ವಿಸಿಬಿಲಿಟಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಬೇಕು. ಆಲ್ಟ್ರೋಸ್ ಲೋಗೋ ಸ್ವಲ್ಪ ಕೆಳಗಡೆ ಹೋಗಿದೆ. ರಿಯರ್ ಪಾರ್ಕಿಂಗ್ ಕ್ಯಾಮ್ರಾ ಅದೇ 360 ಡಿಗ್ರಿ ಕ್ಯಾಮ್ರಾ ಇದೆ. 2 ಸೆನ್ಸರ್ಸ್ ಕೂಡ ಬರುತ್ತೆ. ಆ್ಯಂಡ್ ಮೇನ್ ಆಗಿ ಇದು ICNG ವೇರಿಯಂಟ್ ಅಲ್ಲ, ಇದರ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡಬೇಕು. 210 ಲೀಟರ್ ಬೂಟ್ ಸ್ಪೇಸ್ ಸಿಗುತ್ತೆ. ನೀವು ನೋಡ್ಬೋದು ಪಂಚರ್ ಕಿಟ್ ಎಲ್ಲ ಇದೆ. ಸೊ ಬೂಟ್ ಸ್ಪೇಸ್ ಕಂಪೇರ್ ಮಾಡಿದ್ರೆ ಬೇರೆ CNG ವೇರಿಯಂಟ್ಸ್ ಕಂಪೇರ್ ಮಾಡಿದ್ರೆ ಇದರಲ್ಲಿ ಜಾಸ್ತಿನೇ ಇದೆ. ಯಾಕಂದ್ರೆ ನಮಗೆ ಡ್ಯೂಲ್ ಸಿಲಿಂಡರ್ ಸೆಟಪ್ ಜೊತೆಗೆ ಬರುತ್ತೆ. ಸೊ ಡ್ಯೂಲ್ ಸಿಲಿಂಡರ್ ಸೆಟಪ್ ನೋಡ್ಬೋದು. ಇದೊಂದು ಟಾಟಾ ಪೇಂಟೆಡ್ ಟೆಕ್ನಾಲಜಿ ಆಲ್ಮೋಸ್ಟ್ ಎಲ್ಲ ಕಾರ್ಸ್ ಅಲ್ಲೂ ಬರ್ತಾ ಇದೆ. ನೆಕ್ಸಾನ್ ಅಲ್ಲಿ ಕೂಡ ಬಂದ್ಬಿಟ್ಟಿದೆ, ಪಂಚಲ್ ಇದೆ. ಸೊ CNG ಆಪ್ಷನ್ ಇಸ್ ಗುಡ್. ಬಟ್ ನಾನು ಪೆಟ್ರೋಲ್ ಆಪ್ಷನ್ ತೋರಿಸ್ತೀನಿ. ಕ್ಲೋಸ್ ಮಾಡೋಣ, ಬಿಕಾಸ್ ಪೆಟ್ರೋಲ್ ಅಲ್ಲಿ ನಿಮಗೆ ಜಾಸ್ತಿ ಬೂಟ್ ಸ್ಪೇಸ್ ಸಿಗುತ್ತೆ. ವೈಪರ್ಸ್ ಇದೆ, ಡಿಫಾಗರ್ಸ್ ಇದೆ. ಇಲ್ಲಿ ನಮಗೆ ರಿಯರ್ ರಿವರ್ಸ್ ಲೈಟ್ ಕೂಡ ಇದೆ. ಆ್ಯಂಡ್ ಟೇಲ್ ಲ್ಯಾಂಪ್ಸ್ ಇಲ್ಲಿ ಕೊಟ್ಟಿದ್ದಾರೆ, ಬಿಕಾಸ್ ದಿಸ್ ಇಸ್ ದ ಬಿಗ್ಗೆಸ್ಟ್ ಚೇಂಜ್. ಹಾಗೆ ನಾವು ಇಂಟೀರಿಯರ್ಸ್ ಅಲ್ಲಿ ಹೋಗೋಣ. ಅಂಡ್ ಡೋರ್ ಓಪನ್ ಮಾಡಿ ಎಂಟರ್ ಆಗೋದು ತುಂಬಾ ಈಸಿ, ಬಿಕಾಸ್ 90 ಡಿಗ್ರಿ ಓಪನ್ ಆಗುತ್ತೆ. ಅಂಡ್ ಇಂಟೀರಿಯರ್ಸ್ ಅಲ್ಲಿ ಪ್ರಾಪರ್ ಬೇಜ್ ಕಲರ್ ನ ಕೊಟ್ಟಿದ್ದಾರೆ. ಸೊ ಒಂಥರ ಏರಿ ಫೀಲಿಂಗ್ ಇದೆ, ಸ್ಪೇಷಿಯಸ್ ಅನ್ನೋ ತರ ಇದೆ. ಬಟ್ ಸ್ಪೇಸ್ ವೈಸ್ ಈ ಹ್ಯಾಚ್ ಬ್ಯಾಕ್ ಅಲ್ಲಿ ಆಲ್ರೆಡಿ ಚೆನ್ನಾಗಿತ್ತು. ಬಟ್ ಈಗ ಏನು ಅಪ್ಡೇಟ್ ಮಾಡಿದ್ರೆ ಸ್ವಲ್ಪ ಸ್ಕೂಪ್ಡ್ ಔಟ್ ಸೀಟ್ಸ್ ನ ಮಾಡಿದ್ದಾರೆ. ಸೊ ಸ್ಪೇಸ್ ಜಾಸ್ತಿ ಆಗಿದೆ. ಲಿಫ್ಟೆಡ್ ಸೀಟ್ ನ ಕೊಟ್ಟಿದ್ದಾರೆ. ಸೊ ಅಂಡರ್ ಥೈ ಸಪೋರ್ಟ್ ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ. ಸೊ ಈವನ್ ನಾನು 6 ಫೀಟ್ ಟಾಲ್, ನನ್ನ ಹೈಟ್ಗೆ ತಕ್ಕಾಗೆ ಮುಂದೆ ಸೀಟ್ ಅಡ್ಜಸ್ಟ್ ಮಾಡಿದ್ರು ಎಷ್ಟು ಸ್ಪೇಸ್ ಇದೆ. ಹೆಡ್ ರೂಮ್ ಸ್ವಲ್ಪ ಕಮ್ಮಿನೇ, ಬಟ್ ಡೀಸೆಂಟ್ ಅನಫ್.
ಆರಾಮಾಗಿ 4 ಜನ ಕುತ್ಕೊಬಹುದು, 5 ಜನ ಸ್ವಲ್ಪ ಕ್ರಾಂಪ್ಡ್ ಆಗಿರುತ್ತೆ ಬಟ್ ಸ್ಪೇಷಿಯಸ್ ಆಗಿದೆ. ಅದ್ರ ಜೊತೆಗೆ ನಮಗೆ AC ವೆಂಟ್ ಆಪ್ಷನ್ ಇದೆ, 65 ವಾಟ್ ಚಾರ್ಜರ್ ಟೈಪ್ ಸಿ ಆಪ್ಷನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ 3 ಪಾಯಿಂಟ್ ಸೀಟ್ ಬೆಲ್ಟ್ ಆಲ್ಮೋಸ್ಟ್ ಎಲ್ಲ ಸೀಟ್ಗೂ ಇದೆ, 3 ಜನಕ್ಕೂ ಇದೆ. ಅಂಡ್ ಇಲ್ಲಿ ಸ್ಟ್ಯಾಂಡರ್ಡ್ ಆಗಿ 2 ಹೆಡ್ ರೆಸ್ಟ್ ನ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಯಾವುದೇ ರೀತಿಯಾದ ಲೈಟ್ ಆಪ್ಷನ್ ಇಲ್ಲ ಹಿಂದೆ ಕೂತ್ಕೊಂಡಿರೋ ಪ್ಯಾಸೆಂಜರ್ಗೆ. ಅದು ಬಿಟ್ಟರೆ ನೀವು ಡೋರ್ ಪಾಕೆಟ್ಸ್ ಅಲ್ಲಿ ನೋಡಿದ್ರೆ ನಮಗೆ ಹಾಮನ್ ಕಾರ್ಡನ್ ಸ್ಪೀಕರ್ ಸಿಗುತ್ತೆ, ತುಂಬ ದೊಡ್ಡದಾದಂಥ ಡೋರ್ ಪಾಕೆಟ್ಸ್ನ ಕೊಟ್ಟಿದ್ದಾರೆ, ದಟ್ ಈಸ್ ನೈಸ್. ಆ್ಯಂಡ್ ಇಲ್ಲಿ ಸ್ವಲ್ಪ ಸಾಫ್ಟ್ ಟಚ್ ಮೆಟೀರಿಯಲ್ಸ್ನ ಕೊಟ್ಟಿದ್ದಾರೆ, ಬ್ಲ್ಯಾಕ್ ಜೊತೆಗೆ ಬೇಜು. ಇನ್ನೂ ಒಂದು ಇಂಟೀರಿಯರ್ನ ನೋಡ್ಬೇಕಂದ್ರೆ ಡಿಫ್ರೆಂಟ್ ಕಲರ್ ಆಪ್ಷನ್ ಇಂಟೀರಿಯರ್ಸ್ನು ಇದೆ. ಬಟ್ ಅದಕ್ಕೂ ಮುಂಚೆ ಫ್ರಂಟ್ ತೋರಿಸ್ತೀನಿ, ಬಿಕಾಸ್ ನೋಡಿ ಅಲ್ಲಿ ನೋಡಿ ನಮಗೆ ಪೆಟ್ರೋಲ್ ಗಾಡಿನೂ ಇದೆ, ಕಂಪ್ಲೀಟ್ಲಿ ನ್ಯಾಚುರಲ್ ಆಸ್ಪಿರೇಟೆಡ್ ಪೆಟ್ರೋಲ್. ಆ್ಯಂಡ್ ಇದು CNG ವೇರಿಯಂಟ್ ಆಗಿರೋದ್ರಿಂದ ಸ್ವಲ್ಪ ಡಿಸ್ಪ್ಲೇಸ್ ಅಲ್ಲಿ ಚೇಂಜಸ್ ಬರುತ್ತೆ, ಬಿಕಾಸ್ ಇದರಲ್ಲಿ ಅನಲಾಗ್ ಪ್ಲಸ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಬರುತ್ತೆ. ಮೇನ್ ಅಪ್ಡೇಟ್ ಏನಂದ್ರೆ ಸ್ಟೇರಿಂಗ್ ವೀಲ್ ಓವರ್ ಡಿಸೈನ್ ಮೆಟೀರಿಯಲ್ಸ್ ಯೂಸ್ ಮಾಡಿರೋದು. ಆ್ಯಂಡ್ ಇಲ್ಲಿ ಟಚ್ ಪ್ಯಾಡ್ ಎಲ್ಲ ಚೇಂಜಸ್ ಮಾಡಿದ್ದಾರೆ. 2 ಸ್ಪೋಕ್ ಸ್ಟೀರಿಂಗ್ ವೀಲ್ ನಮಗೆ ನೆಕ್ಸಾನ್ ಅಲ್ಲಿ ಏನು ಬರುತ್ತೆ ಅದೇ ಕೊಟ್ಟಿದ್ದಾರೆ ನೋಡಿ. ಎಲ್ಯುಮಿನೇಟೆಡ್ ಟಾಟಾ ಲೋಗೋ ಇದೆ, ಕ್ರೂಸ್ ಕಂಟ್ರೋಲ್ ಆಪ್ಷನ್ಸ್, ಇದೆಲ್ಲ ಟಚ್ ಬೇಸ್ಡ್ ಸಿಸ್ಟಮ್. ಆ್ಯಂಡ್ ಇಲ್ಲಿ ಮಲ್ಟಿಮೀಡಿಯಾ ಕಂಟ್ರೋಲ್ಸ್ ಲೆಫ್ಟ್ ಸೈಡ್ ಅಲ್ಲಿ ಇದೆ. ಇಲ್ಲಿ ನೋಡಿದ್ರೆ ನಮಗೆ ರೈಟ್ ಸೈಡ್ ಅಲ್ಲಿ CNG ಆಪ್ಷನ್, ಕೆಳಗಡೆ ನಮಗೆ ಪೆಟ್ರೋಲ್ ಆಪ್ಷನ್ ಎರಡೂ ತೋರಿಸುತ್ತೆ. ಬಟ್ ನಿಮಗೆ ಸ್ಟ್ಯಾಂಡರ್ಡ್ ಪೆಟ್ರೋಲ್ ಅಲ್ಲಿ ಪ್ರಾಪರ್ 10.25 ಇಂಚ್ 2 ಡಿಸ್ಪ್ಲೇಗಳು ಸಿಗುತ್ತೆ. ಸೊ ಓವರ್ ಥೀಮ್ ನ ನೋಡಿದ್ರಲ್ಲ, ಇದು ಬೇಜ್ ವಿತ್ ಬ್ಲ್ಯಾಕ್ ಪ್ಲಸ್ ನಮಗೆ ಆಂಬಿಯಂಟ್ ಲೈಟಿಂಗ್ ಕೂಡ ಸಿಗುತ್ತೆ. ಬಟ್ ಈಗ ಪೆಟ್ರೋಲ್ ಅಲ್ಲಿ ಹೋಗಿ ಡಿಫ್ರೆಂಟ್ ಕಲರ್ ಥೀಮ್ಸ್ ನ ತೋರಿಸ್ತೀನಿ. ಒಳಗಡೆ ಲೈಟಿಂಗು ಚೆನ್ನಾಗಿದೆ. ಅಂಡ್ ಮೇಜರ್ ಆಗಿ ಏನಂದ್ರೆ ನಮಗೆ ಸನ್ ರೂಫ್ ಕೂಡ ಸಿಗ್ತಾ ಇದೆ. ಐ ಥಿಂಕ್ ಓನ್ಲಿ ಹ್ಯಾಚ್ ಬ್ಯಾಕ್ ಈ ಪ್ರೈಸ್ ಪಾಯಿಂಟ್ ಅಲ್ಲಿ ಸನ್ ರೂಫ್ ಸಿಗ್ತಾ ಇರೋದು, ಬಿಕಾಸ್ ನಮಗೆ ಸ್ಮಾರ್ಟ್ ಬೇಸ್ ವೇರಿಯಂಟ್ ಪೆಟ್ರೋಲು 6,89,000 ಲಾಂಚ್ ಮಾಡಿದ್ದಾರೆ. ಐ ಥಿಂಕ್ ದಟ್ಸ್ ಅ ಕ್ರೇಜಿ ಪ್ರೈಸಿಂಗ್ ಅಂತ ಹೇಳಬೇಕು. ಆಲ್ಮೋಸ್ಟ್ 11.5 ಲಕ್ಷವರೆಗೂ ಹೋಗ್ತಿದೆ ಟಾಪ್ ಎಂಡ್ ವೇರಿಯಂಟ್. ಬಟ್ ಈ CNG ವೇರಿಯಂಟ್ ಬಂದು ಇನ್ನು ಸ್ವಲ್ಪ 7.5 ಲಕ್ಷ 7.5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಡೀಸೆಲ್ ವೇರಿಯಂಟ್ ಬಗ್ಗೆನೂ ಮಾತಾಡಬೇಕು, ಬಿಕಾಸ್ ನಮಗೆ 1.5 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ, 4 ಸಿಲಿಂಡರ್. ಬಿಕಾಸ್ ಇದು ಪೆಟ್ರೋಲ್ ಎಲ್ಲ 3 ಸಿಲಿಂಡರ್, ಬಟ್ ಇದು 4 ಸಿಲಿಂಡರ್ ಇಂಜಿನ್. ಬಟ್ ಏನಂದ್ರೆ ಪೆಟ್ರೋಲ್ ಅಲ್ಲಿ ಆಪ್ಷನ್ ಏನಂದ್ರೆ ಪವರ್ ಜಾಸ್ತಿ, ಆಲ್ಮೋಸ್ಟ್ 100 bhp ಮೇಲೆ ಪವರ್ ಬರ್ತಿದೆ, 200 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಕೂಡ ಸಿಗ್ತಾ ಇದೆ. ಐ ಥಿಂಕ್ ಓನ್ಲಿ ಡೀಸೆಲ್ ಆಪ್ಷನ್. ಆ್ಯಂಡ್ ಅಡ್ವಾಂಟೇಜ್ ಏನಂದ್ರೆ ನಮಗೆ ಡೀಸೆಲ್ ಅಲ್ಲಿ ಒಳ್ಳೆ ಮೈಲೇಜ್ ಸಿಗುತ್ತೆ. ಸೊ ಇದು ಸ್ಟ್ಯಾಂಡರ್ಡ್ ಪೆಟ್ರೋಲು. ಎರಡಕ್ಕೂ ಡಿಫ್ರೆನ್ಸ್ ನೋಡಿದ್ರೆ ಏನು ಗೊತ್ತಾಗೋದಿಲ್ಲ. ಹಿಂದೆ ಜಸ್ಟ್ ಇದರಲ್ಲಿ ಗೇರ್ ಬಾಕ್ಸ್ ಮೆನ್ಷನ್ ಮಾಡಿರ್ತಾರೆ, ಅದರಲ್ಲಿ CNG ಮೆನ್ಷನ್ ಮಾಡಿರ್ತಾರೆ. ಬೂಟ್ ಚೇಂಜಸ್ ನೋಡ್ಬೇಕು, ಬಿಕಾಸ್ ನಮಗೆ CNG ಅಲ್ಲಿ 2 ಸಿಲಿಂಡರ್ ಇರುತ್ತೆ, ಬಟ್ ಇದರಲ್ಲಿ ಸಿಲಿಂಡರ್ ಇಲ್ಲದೆ ಇರೋದ್ರಿಂದ ನೋಡಿ 345 ಲೀಟರ್ ಬೂಟ್ ಸ್ಪೇಸ್ ಸಿಗ್ತಾ ಇದೆ. ಆಲ್ಮೋಸ್ಟ್ ನಾನು ಆಕ್ಚುಲಿ ಕುತ್ಕೊಬೋದು ನೋಡಿ ಎಷ್ಟು ಬೂಟ್ ಸ್ಪೇಸ್ ಇದೆ ಅಂದ್ರೆ ಸೀರಿಯಸ್ಲಿ ವೆರಿ ನೈಸ್. ಲೋಡಿಂಗ್ ಲಿಪ್ ಸ್ವಲ್ಪ ಹೈಟ್ ಇದೆ, ಸೊ ಲಿಫ್ಟ್ ಮಾಡಬೇಕು. ಇನ್ನೊಂದೇನಂದ್ರೆ ನಮಗೆ ಚಿಕ್ಕದಾದಂಥ ಸ್ಪೇರ್ ವೀಲ್ ನ ಕೊಟ್ಟಿದ್ದಾರೆ. ಐ ಥಿಂಕ್ 14-15 ಇಂಚಸ್ ಸ್ಟೀಲ್ ವೀಲ್ ಸಿಗುತ್ತೆ ಪಂಚರ್ ಕಿಟ್ ಜೊತೆಗೆ. ಅದ್ರ ಜೊತೆಗೆ ನಮಗೆ ಲೈಟ್ ಕೂಡ ಸಿಗ್ತಾ ಇದೆ. ಈಗ ಕ್ವಿಕ್ ಆಗಿ ಒಳಗಡೆ ಹೋಗಿ ಇಂಟೀರಿಯರ್ ಯಾವ ತರ ಇದೆ ಅಂತ ನೋಡೋಣ, ಬಿಕಾಸ್ ಡಿಫಾಗರ್ಸ್ ವೈಪರ್ ಎಲ್ಲ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ. ಅದರಲ್ಲಿ ಬೇಜ್ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಅಂತ ಗೊತ್ತಿಲ್ಲ, ಬಿಕಾಸ್ ನನಗೆ ಈ ತರ ಬ್ಲ್ಯಾಕ್ ಇಂಟೀರಿಯರ್ಸ್ ಇಷ್ಟ. ನೋಡ್ಬೋದು ಬ್ಲ್ಯಾಕ್ ವಿತ್ ವೈಟ್ ಟೀಮು ಅಲ್ಟ್ರೋಸ್ ಅಂತ ಬರ್ದಿದ್ದಾರೆ, ಬಿಕಾಸ್ ಇದರಲ್ಲಿ ನಮಗೆ ಅಲ್ಟ್ರೋಸ್ ರೇಸರ್ ಎಡಿಷನ್ ಇದೆ. ನಮಗೆ ಡ್ಯೂಯಲ್ ಕ್ಲಚ್ ಆಟೋಮ್ಯಾಟಿಕ್ ಜೊತೆಗೆ ಬರುತ್ತೆ. ಇದರಿಂದ ಏನಂದ್ರೆ ನಮಗೆ ಪ್ಯಾಡಲ್ ಶಿಫ್ಟರ್ ಸಿಗುತ್ತೆ. ಇದು DCA ವೇರಿಯಂಟ್ ಡ್ಯೂಯಲ್ ಕ್ಲಚ್ ಆಟೋಮ್ಯಾಟಿಕ್. ಸೊ ಇದರಲ್ಲಿ ನಮಗೆ ಪ್ರಾಪರ್ 10.25 ಇಂಚ್ 2 ಡಿಸ್ಪ್ಲೇಗಳು ಸಿಗ್ತಾ ಇದೆ ನೋಡಿ. ಕ್ರಿಸ್ಪ್ ಆಗಿದೆ ಡೀಟೇಲ್, ಬಿಕಾಸ್ ಇದರಲ್ಲಿ ನಮಗೆ ಡಿಫ್ರೆಂಟ್ ರೈಡಿಂಗ್ ಮೋಡ್ಸ್ ಕೂಡ ಸಿಗುತ್ತೆ, ಬಿಕಾಸ್ ಇದು ಆಟೋಮ್ಯಾಟಿಕ್ ಆಗಿರೋದ್ರಿಂದ. ಬಟ್ ಇದರಲ್ಲಿ ನಿಮಗೆ ಮ್ಯಾನ್ಯಲ್ ಆಪ್ಷನ್ ಕೂಡ ಇದೆ. ಡೀಸೆಲ್ ನಮಗೆ ಆಟೋಮ್ಯಾಟಿಕ್ ಇಲ್ಲ, ಓನ್ಲಿ ಮ್ಯಾನ್ಯಲ್. CNG ಅಲ್ಲಿ ಅಷ್ಟೇ ಓನ್ಲಿ ಮ್ಯಾನ್ಯಲ್, ಆಟೋಮ್ಯಾಟಿಕ್ ಇಲ್ಲ. ಬಟ್ ಇದರಲ್ಲಿ ನಮಗೆ DCA ಆಪ್ಷನ್ ಇದೆ, ಪ್ಲಸ್ AMT ಆಪ್ಷನ್ ಸಿಗುತ್ತೆ. ಯಾರಿಗೆ ನಮಗೆ ಬಜೆಟ್ ಅಲ್ಲಿ ಆಟೋಮ್ಯಾಟಿಕ್ ಬೇಕು ಅಂದ್ರೆ ಅವ್ರಿಗೆ AMT ಆಟೋಮ್ಯಾಟಿಕ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಗೇರ್ ಬಾಕ್ಸ್. ನಾಟ್ ಟು ಕ್ವಿಕ್ ಬಟ್ ಪರ್ಫೆಕ್ಟ್ ಆಗಿರುತ್ತೆ ನೋಡಿ. ಆಂಬಿಯಂಟ್ ಲೈಟಿಂಗ್ ನೋಡ್ಬೋದು, ಡಿಫ್ರೆಂಟ್ ಆಗಿದೆ. ಇಲ್ಲಿ ಸಾಫ್ಟ್ ಟಚ್ ಮೆಟೀರಿಯಲ್ಸ್ ಯಾವ ತರನೇ ಇಲ್ಲ, ಬಟ್ ಡಿಫ್ರೆಂಟ್ ಕಲರ್ ಆಪ್ಷನ್ಸ್ ನ ನೋಡಿದ್ದಾರೆ. ಬಿಕಾಸ್ ಒಂದು ಸೆಗ್ಮೆಂಟ್ ಎಬೋ ಹ್ಯಾಚ್ ಬ್ಯಾಕ್ ತರ ಕಾಣಿಸ್ತಾ ಇದೆ. ಬಿಕಾಸ್ ತುಂಬಾ ಜನ ಸೆಕೆಂಡ್ ಕಾರ್ ತಗೊಂತಿದಾರ, ಇಲ್ಲ ಅಂದ್ರೆ ಒಂದು ಫ್ಯಾಮಿಲಿಯಲ್ಲಿ ಪ್ರಾಪರ್ ಫೀಚರ್ಸ್ ಇರುವಂತ ಕಾರ್. ಬಿಕಾಸ್ SUV ಸಿಟೀಸ್ ಅಲ್ಲಿ ಅಷ್ಟೊಂದು ಈಸಿ ಅಲ್ಲ, ಪಾರ್ಕಿಂಗ್ ಪ್ರಾಬ್ಲಮ್, ಓಡಿಸೋವಾಗ ಪ್ರಾಬ್ಲಮ್. ಕಾರ್ ಎಲ್ಲ ಫೀಚರ್ಸ್ ಇರ್ಬೇಕಂದ್ರೆ ನೋಡಿ ಇದು ಪರ್ಫೆಕ್ಟ್. ಅದ್ರ ಜೊತೆಗೆ ನಮಗೆ ಎಲೆಕ್ಟ್ರಾನಿಕ್ ಪಾರ್ಕ್ ಬ್ರೇಕ್ ಎಲ್ಲ ಏನು ಸಿಗಲ್ಲ. ನೋಡ್ಬೋದು ಇದರಲ್ಲಿ ನಮಗೆ ಮ್ಯಾನ್ಯುಯಲ್ ಆಪ್ಷನ್ಸ್ ಎಲ್ಲ ಸಿಗುತ್ತೆ. ಪ್ಲಸ್ ನಮಗೆ ಇಲ್ಲಿ ಹ್ಯಾಂಡ್ ರೆಸ್ಟ್ ಚೆನ್ನಾಗಿ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಸ್ವಲ್ಪ ಚಿಕ್ಕದಾದಂತ ಸ್ಟೋರೇಜ್ ಆಪ್ಷನ್ ಕೂಡ ಇದೆ. ಅಂಡ್ ಫ್ರಂಟ್ ಅಲ್ಲಿ ಗ್ಲೌ ಬಾಕ್ಸ್ ನ ನೋಡಿದ್ರೆ ದೊಡ್ಡದಾಗಿದೆ, ವೆಂಟಿಲೇಟೆಡ್ ಗ್ಲೌ ಬಾಕ್ಸ್, ಕೂಲ್ಡ್ ಗ್ಲೌ ಬಾಕ್ಸ್ ಅಂತ ಹೇಳ್ಬೇಕು. ಪೆನ್ ಆಪ್ಷನ್ಸ್, ಸ್ಟೋರೇಜ್ ಆಪ್ಷನ್ಸ್ ತುಂಬಾನೇ ದೊಡ್ಡದಾಗಿದೆ, ಬಿಗ್ ಬಾಕ್ಸ್ ಅಂತ ಹೇಳ್ಬೇಕು. ಸೊ ಓವರ್ ವ್ಯೂ ಅಂತೂ ಸಿಕ್ಕಾಬಡೆ ಚೆನ್ನಾಗಿದೆ. ನೀವು ಡ್ರೈವರ್ ಸೈಡ್ ಅಲ್ಲಿ ನೋಡಿದ್ರೆ ORVM ಕಂಟ್ರೋಲ್ಸ್, ಹಾಗೆ 1 ಟಚ್ ಅಪ್ ಡೌನ್
ಫಾರ್ ದ ಡ್ರೈವರ್ ಸೈಡ್ ಇದೆ. ನಾರ್ಮಲ್ ಪವರ್ ವಿಂಡೋಸ್ ಈ ಎಲ್ಲ ವಿಂಡೋಸ್ಗೂ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಸ್ಪೇಸ್ ವೈಸ್ ಹಾರ್ಮನ್ ಕಾರ್ಡನ್ ಸ್ಪೀಕರ್ ಸಿಗ್ತಾ ಇದೆ. ಬಟ್ ಇನ್ನೊಂದು ಏನಂದ್ರೆ ಈ ಟಚ್ ಪ್ಯಾಡ್ ಏನ್ ಕೊಟ್ಟಿದ್ದಾರೆ ಇದು ಟಚ್ ಸೆನ್ಸಿಟಿವ್, ನಮಗೆ ಬಟನ್ ಆಪ್ಷನ್ಸ್ ಇಲ್ಲ, ಕಂಪ್ಲೀಟ್ಲಿ ಟಚ್. ನಮಗೆ ನೆಕ್ಸೋನ್ ಅಲ್ಲಿ ನಮಗೆ ಕರ್ವ್ ಎಲ್ಲ ನೋಡಿರ್ತೀವಿ, ಮಲ್ಟಿಮೀಡಿಯಾ ಕಂಟ್ರೋಲ್ಸ್ ಹಾಗೆ AC ಕಂಟ್ರೋಲ್ಸ್ ಇಲ್ಲೇ ಮಾಡೋದು. ಡ್ರೈವ್ ಮಾಡುವಾಗ ಯಾವ ತರ ಇರುತ್ತೆ ಅಂತ ನೋಡೋಣ. ಈವನ್ AC ಕಂಟ್ರೋಲ್ಸ್ ಏನ್ ಆಪ್ಷನ್ಸ್ ಇದೆ ಇದರಲ್ಲೂ ಸ್ವಲ್ಪ ರೀಡಿಸೈನ್ ಅನ್ನೋದನ್ನ ಮಾಡಿದ್ದಾರೆ. ಸೊ ಇದು ಫೇಸ್ ಲಿಫ್ಟೆಡ್ ಅಲ್ಟ್ರೋಸ್ ಅಂತ. ಸೊ ಐ ಥಿಂಕ್ ಪ್ರೈಸ್ ಪಾಯಿಂಟ್ ತುಂಬಾ ಅಗ್ರೆಸಿವ್ ಆಗಿದೆ. 6.25 ಲಕ್ಷದಿಂದ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 11.25 ಲಕ್ಷವರೆಗೂ ಎಂಡ್ ಆಗ್ತಿದೆ ಈ DCA ವೇರಿಯಂಟ್. ಈವನ್ ಡೀಸೆಲ್ ವೇರಿಯಂಟ್ನು ಒಳ್ಳೆ ಪ್ರೈಸಿಂಗ್ ನ ಮಾಡಿದ್ದಾರೆ. ಬಟ್ ಏನಂದ್ರೆ ಅದ್ರಲ್ಲಿ ಆಟೋಮ್ಯಾಟಿಕ್ ಇಲ್ಲ. ಅಂಡ್ ಇನ್ನೊಂದು ಆಪ್ಷನ್ ಏನಂದ್ರೆ ಇದರಲ್ಲಿ ನಮಗೆ ಟರ್ಬೋ ಪೆಟ್ರೋಲ್ ಆಪ್ಷನ್ನೇ ಇಲ್ಲ. ಬಿಕಾಸ್ ನಮಗೆ ರೇಸರ್ ಎಡಿಷನ್ ಅಲ್ಲಿ 1 ಲೀಟರ್ ಟರ್ಬೋ ಪೆಟ್ರೋಲ್ ಬರ್ತಾ ಇತ್ತು, ವೆರಿ ಸ್ಪೋರ್ಟಿ ಇಂಜಿನ್. ಬಟ್ ಇನ್ನೊಂದೇನಂದ್ರೆ ಈ ಆಟೋಮ್ಯಾಟಿಕಲಿ ಪ್ಯಾಡಲ್ ಶಿಫ್ಟರ್ಸ್ ಬರೋದ್ರಿಂದ ಪ್ರಾಪರ್ ಆಗಿರುತ್ತೆ. ಬಟ್ ಓಡಿಸುವಾಗ ಹ್ಯಾಚ್ ಬ್ಯಾಕ್ ಮಜಾನೇ ಬೇರೆ ಇರುತ್ತೆ. ಈ i20 ಬಲೀನೋ ದಿಸ್ ಪರ್ಟಿಕ್ಯುಲರ್ ಆಲ್ಟ್ರೋಸ್ ಏನಿದೆ ಓಡಿಸೋವಾಗ ಯಾವ ತರ ಇದೆ ಅಂತ ನಾವು ಬ್ಯಾಂಗ್ಳೂರಲ್ಲಿ ಆಲ್ರೆಡಿ ಬಂದಿದ್ದೀವಿ. ಸೊ ಆದಷ್ಟು ಬೇಗ ನಮಗೆ ಡ್ರೈವ್ ರಿವ್ಯೂ ಬಂದ್ಬಿಡುತ್ತೆ. ಸೊ ಅದನ್ನ ನೋಡಿ. ವೈರ್ಲೆಸ್ ಚಾರ್ಜಿಂಗು ನಮಗೆ 65 ವಾಟ್ ಫ್ರಂಟ್ ಅಲ್ಲಿ ಚಾರ್ಜರ್ ಸಿಗುತ್ತೆ. ಈ ತರ ಫೀಚರ್ಸ್ ಅನ್ನೋದನ್ನಂತೂ ತುಂಬಾನೇ ಕೊಟ್ಬಿಟ್ಟಿದ್ದಾರೆ. ಬಟ್ ವೆಂಟಿಲೇಟೆಡ್ ಸೀಟ್ ಆಪ್ಷನ್ ಇಲ್ಲ ನನ್ನ ಪ್ರಕಾರ. ಅಂಡ್ ಸ್ವಲ್ಪ ಪಾರ್ಕಿಂಗ್ ಸೆನ್ಸರ್ಸ್ ಹಿಂದೆ ಇನ್ನೂ ಸ್ವಲ್ಪ ಜಾಸ್ತಿ ಕೊಟ್ಟಿದ್ರೆ ಚೆನ್ನಾಗಿರೋದು. ಬಟ್ ಕಮ್ಮಿ ಹೇಳಕ್ಕಾಗಲ್ಲ ಗುರು, ಇಷ್ಟೊಂದು ಕೊಟ್ಬಿಟ್ಟಿದ್ದಾರೆ. ಬಟ್ ಡ್ರೈವಿಂಗ್ ಮ್ಯಾಟರ್ ಆಗುತ್ತೆ, ಅದಕ್ಕೋಸ್ಕರ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ನಿಮ್ಮ ಅನಿಸಿಕೆ ಏನು ಈ ಆಲ್ಟ್ರೋಸ್ ಪರ್ಟಿಕ್ಯುಲರ್ ಡೀಸೆಲ್, ಪೆಟ್ರೋಲ್, CNG ನಿಮ್ಗೆ ಯಾವ್ದು ಇಷ್ಟ ಅಂತ ನನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೇಫ್ ಆಗಿರಿ. ಬೈ ಬಾಯ್.